ಹಾಯ್ ಹಲೋ ರೂಪಾ ಕುಕಿಂಗ್ ಫಾರ್ ಸ್ವಾಗತ. ಇವತ್ತಿನ ಬ್ಲಾಗ್ ಹಾಗೆ ಇವತ್ತು ಗಣೇಶನ ಹಬ್ಬ ಅಲ್ವಾ, ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಎಲ್ಲ ಮಕ್ಳಿಗೂ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಮ್ಮನೆ ಎದುರುಗಡೆ ಗಣೇಶನ ಕೂರಿಸ್ತಿದ್ದಾರೆ. ಅಲ್ಲೆಲ್ಲ ರೆಡಿ ಮಾಡಿದರು. ನಾವು ಹೋದ ವರ್ಷವೂ ನಾನೇ ರಂಗೋಲಿ ಬಿಟ್ಟಿದ್ದೆ, ಈ ವರ್ಷವೂ ಪುಟ ನೀನೇ ರಂಗೋಲಿ ಬಿಡು ಅಂದಿದ್ರು. ಅದಕ್ಕೆ ಹೋಗಿ 5:30ಗೆ ಎದ್ದಿದ್ದೆ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು. 5:30ಗೆ ಎದ್ದಾಗ ಅವ್ರು ಎದ್ದಿತ್ತಿಲ್ಲ, ಅವ್ರು ಎದ್ದಿದ್ರು, ಆದರೆ ಬೆಳಕೊತ್ನಲ್ಲಿ ಬಿಡುವಂತೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ರಲ್ಲ, ಅದಕ್ಕೆ ಇವಾಗ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ರಂಗೋಲಿ ಬಿಡೋದನ್ನ ಬ್ಲಾಗ್ ಮಾಡೋಣ ಅಂತೇಳಿ ನನ್ನ ತಮ್ಮನ ಕೈ ರಂಗೋಲಿ ಬಿಡೋದನ್ನ ವೀಡಿಯೋ ಮಾಡು ಅಂತ ಕೊಟ್ಟರೆ, ಅವನು ಅಕ್ಕ ವೀಡಿಯೋ ಆಗ್ತಿಲ್ಲ, ಸ್ನ್ಯಾಪಲ್ಲಿ ಹೋಗ್ಬಿಟ್ಟು ವೀಡಿಯೋ ಆಗ್ತಿಲ್ಲ ಅಂತಿದ್ದ. ಆಮೇಲೆ ಇನ್ನೊಂದು ಕ್ಯಾಮ್ರಾ ಇದೆ ನೋಡು, ಅದರಲ್ಲಿ ವೀಡಿಯೋ ಮಾಡೋ ಅಂತ ಅಂದಾಗ ವೀಡಿಯೋ ಮಾಡ್ದೆ. ಚೆನ್ನಾಗಿ ಮಾಡಿದ್ದೇನೆ ವೀಡಿಯೋನ. ಆದರೆ ಎಸ್ಪೆಷಲಿ ಏನಪ್ಪ ಗ್ರೇಟ್ ಅಂತ ಅಂದರೆ, ಈ ರಂಗೋಲಿನ ನಾನು ಕಲಿತೇ ಇತ್ತಿಲ್ಲ, ಆದರೂ ಅಷ್ಟು ಚೆನ್ನಾಗಿ ರಂಗೋಲಿ ಬಂದಿದೆ ಅಂದರೆ ತುಂಬ ಗ್ರೇಟು. ಯಾಕಂದರೆ ಗಣೇಶಂಗಲ್ವ ರಂಗೋಲಿ ಬಿಟ್ಟಿರೋದು, ಅವ್ನು ಚೆನ್ನಾಗಿ ಬಿಡಿಸ್ಕೊಳ್ದಂಗೆ ಇರ್ತಾನ ಅಂತ ಹೇಳ್ಬಿಟ್ಟು ಆಂಟಿ ಹಂಗೆ ಅಂತಿದ್ರು. ಅದಕ್ಕೆ ಚೆನ್ನಾಗಿ ಬಂದಿದೆ ರಂಗೋಲಿ, ಹೇಗಿದೆ ಅಂತ ಇಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ರಂಗೋಲಿ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಪ್ಲೀಸ್. ಗಣೇಶನ ಮುಂದಕ್ಕೆ ಕಲ್ಲಿತ್ತಲ್ಲ, ಅಲ್ಲಿಗೆ ಒಂದು ಚಿಕ್ಕದಾಗಿರೋ ರಂಗೋಲಿ ಬಿಟ್ಟೆ. ಅದ್ರ ಮುಂದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ಕಡೆಗೆ ರಂಗೋಲಿ ಬಿಟ್ಟೆ. ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ರಂಗೋಲಿ. ನಮ್ಮ ಅಜ್ಜಿ ಮನೆ ಹೋದ ವರ್ಷ ದೀಪಾವಳಿ ಹಬ್ಬದಲ್ಲಿ ಬಿಟ್ಟಿದ್ದು ರಂಗೋಲಿ ಇದು. ಆದರೆ ಇಲ್ಲಿವರೆಗೂ ಗ್ಯಾಪ್ನಾಗ ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಗ್ರೇಟ್ ಅಲ್ವಾ. ಮತ್ತು ಎಸ್ಪೆಷಲಿ ಹೇಳ್ಬೇಕು ಅಂದರೆ ರಂಗೋಲಿ ಅಂದರೆ ತುಂಬ ಇಷ್ಟ. ರಂಗೋಲಿ ಬಿಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಯಾವುದೇ ಕಾಂಪಿಟೇಷನ್, ರಂಗೋಲಿ ಕಾಂಪಿಟೇಷನ್ ಬರಲಿ ತಪ್ಪದೇ ಸೇರ್ತೀನಿ. ಗೆಲ್ಲಿ ಬಿಡಲಿ ಅದು ಸೆಕೆಂಡ್ರಿ, ಆದರೆ ರಂಗೋಲಿ ಕಾಂಪಿಟೇಷನ್ ಅಂತ ಬಂದಾಗ ನಾನು ಸೇರ್ದೇ ಮಾತ್ರ ಇರೋದಿಲ್ಲ, ನಾನು ಸೇರ್ತೀನಿ. ಅದು ಪ್ರೈಸ್ ಬರಲಿ ಬಿಡಲಿ ಅದು ಸೆಕೆಂಡ್ರಿ, ನಾವು ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಡಿಪೆಂಡ್ ಆಗಿರುತ್ತೆ ಅಲ್ವಾ. ರಂಗೋಲಿ ಮೇಲೆ ನನಗೆ ಅಷ್ಟು ಇಂಟ್ರೆಸ್ಟ್ ಇತ್ತಿಲ್ಲ. ಯಾವಾಗ ನಮ್ಮಮ್ಮ ಒಂದೇ ಒಂದು ರಂಗೋಲಿ ಅಷ್ಟೇ ಹೇಳ್ಕೊಟ್ಟಿದ್ದು, ಇನ್ನೆಲ್ಲ ಪೂರ್ತಿ ನಾನು ಫೋನಲ್ಲಿ ನೋಡಿಕೊಂಡೇ ಕಲ್ತಿದ್ದು. ರಂಗೋಲಿ ಅಂದ್ರೇ ಹೆಣ್ಮಕ್ಳಿಗೆ ಮೇಯ್ನ್ ಬರೋದು, ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಬಾಗಿಲು ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಡೋದು. ಅದೇ ಬರಲಿಲ್ಲ ಅಂದರೆ ಹೆಂಗೆ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ. ಹೇಳಿ ಪ್ಲೀಸ್, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಒಂದು ಸತಿ ರಂಗೋಲಿ ಬಿಟ್ಟ ಮೇಲೆ ಅದನ್ನು ತುಣಿಬೇಕು ಅಂದ್ರೇ ತುಂಬ ಫೀಲ್ ಆಗುತ್ತೆ. ನಾವು ರಂಗೋಲಿ ಬಿಟ್ಟಿರ್ತೀವಿ, ಹೆಂಗೆ ತುಣಿಯೋದು, ಕಷ್ಟಪಟ್ಟು ಬಿಟ್ಟಿರ್ತೀವಲ್ಲ ಅಂತ ಅಂದ್ಬಿಟ್ಟು ಫೀಲಾಗಿರುತ್ತೆ. ಯಾರೋ ಬಂದ್ಬಿಟ್ಟು ಸಡನ್ನಾಗಿ ಗಾಡಿಲೇ ಆಗಲಿ ಅಕಸ್ಮಾತ್ ಏನೇ ಒಂದು ಬಂದ್ಬಿಟ್ಟು ತುಣಿದಾಗ ಎಷ್ಟು ಕೋಪ ಬರುತ್ತೆ ಅಂದರೆ ಅವ್ರ ಮೇಲೆ, ಅಷ್ಟೇ ಕೋಪ ಬರುತ್ತೆ. ಕಷ್ಟಪಟ್ಟು ನಾವು ಬಿಟ್ಟಿರ್ತೀವಿ, ಆದರೆ ಬಂದು ಅವ್ರು ವೇಸ್ಟ್ ಮಾಡ್ತಾರೆ, ಅವ್ರು ಬಂದು ಇದು ಮಾಡ್ತಾರೆ. ಈಗ ಕಂಪ್ಲೀಟೆಡ್ ವಿಡಿಯೋ ಫುಲ್ ಬರುತ್ತೆ. ನನ್ನ ತಮ್ಮ ಸರಿಯಾಗಿ ವಿಡಿಯೋ ಮಾಡಿಲ್ಲ. ಗಣೇಶನ ಕೂರ್ಸೋಕ್ಕೆ ಮೊನ್ನೆನೇನೋ ರೆಡಿ ಮಾಡಿದ್ರು,
ಆದರೆ ಮೊನ್ನೆನೇ ರೆಡಿ ಮಾಡಿದಾಗ ಹೂವಿನ ಅಲಂಕಾರ ಏನೂ ಮಾಡಿದ್ದಿಲ್ಲ, ಎಲ್ಲ ನೈಟ್ ಅಲಂಕಾರ ಮಾಡಿದ್ರು, ಹೂವಿನ ಅಲಂಕಾರ ಪ್ರತಿಯೊಂದೆಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ವರ್ಷ ಅಷ್ಟೇ ಅಲ್ವಾ ಕೂರಿಸೋದು, ಅದಕ್ಕಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಷ್ಟೇ. ಈಗ ಇಲ್ಲಿ ಚೆಂಡು ಹೂವಿನ ಅಲಂಕಾರ ಎಲ್ಲ ಆಗಿದೆ. ಏನಿದ್ರು ಗಣೇಶನ ಕೂರಿಸಿ ಆಮೇಲೆ ಅದನ್ನು ನೆಕ್ಸ್ಟು ಪಾರ್ಟ್ 2 ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ. ಲಾಸ್ಟ್ ಕಂಪ್ಲೀಟ್ ವಿಡಿಯೋ ಬಂದಿದೆ ನೋಡಿ, ಫುಲ್ಲು ಕಂಪ್ಲೀಟ್ ವಿಡಿಯೋ. ಬಣ್ಣ ಎಲ್ಲ ತುಂಬ ಅಷ್ಟರಲ್ಲಿ ತುಂಬ ಸುಸ್ತಾಗೋಯ್ತು ಮಾತ್ರ. ಅರ್ಧಕ್ಕೆ ಆಂಟಿ ಬಂದು ಸಪೋರ್ಟ್ ಮಾಡಿದ್ರು. ರೆಡ್ ಕಲರ್ ಮಧ್ಯಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣೋದು ಅಂತ ಅಂದ್ಕೊಂಡೆ, ಆದರೆ ರೆಡ್ ಕಲರ್ ಇತ್ತಿಲ್ಲ, ಮತ್ತು ಪಿಂಕ್ ಕಲರು ಇತ್ತಿಲ್ಲ. ಅದಕ್ಕೆ ಅಂತೇಳಿ ಆರೆಂಜ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಆರೆಂಜೇ ಹಾಕ್ದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.